ಇವತ್ತು ದುನಿಯಾ ವಿಜಯ್ ಸರ್ ಬರ್ಡೇ. ನಿಮ್ಗೆ ಫಸ್ಟ್ ಆಫ್ ಆಲ್ ಅಭಿಮಾನಿಯಾಗಿ ಹೇಗೆ ವಿಶ್ ಮಾಡ್ತೀವಿ? ಇಲ್ಲ, ಅದೇ ವಿಶ್ ಮಾಡಿದೆ. ಬಂದು ತುಂಬ ಅದ್ದೂರಿಯಾಗಿ ಟ್ರೈಲರ್ ತುಂಬ ಅದ್ಭುತವಾಗಿ ಬಂದೈತೆ. ದಯವಿಟ್ಟು ಇದೇ 23ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಯ್ತೈತೆ. ಎಲ್ಲ ಅಭಿಮಾನಿ ದೇವರುಗಳು ದಯವಿಟ್ಟು ಬಂದು ನೋಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಅಣ್ಣನಿಗೆ ಇವತ್ತು ಒಳ್ಳೇದಾಗಲಿ, ಅವ್ರ ಫ್ಯಾಮಿಲಿಗೆ ಒಳ್ಳೇದಾಗಲಿ. ತುಂಬ ಡೆಡಿಕೇಶನ್ ಮಾಡಿ ತುಂಬ ಇವತ್ತು ನಮ್ಮಂಥ ಒಂದು ಪುಟ್ಟ ಕಲಾವಿದರಿಗೆ ತುಂಬ ಅಣ್ಣ ಬೆಳೆಸಿದ್ದಾರೆ. ಅಣ್ಣ ಎಲ್ಲಿದ್ರೆ ಚೆನ್ನಾಗಿಲ್ಲ ಅಂತ ನಾವು ಕೇಳ್ಕೊತಿದ್ದೀವಿ. ಟ್ರೈಲರ್ ನೋಡಿದಾಗ ಯಾವ ಒಂದು ಸೀಕ್ವೆನ್ಸ್ ನಿಮ್ಗೆ ಇಷ್ಟ ಆಯಿತು ದುನಿಯಾ ವಿಜಯ್? ಒಂದು ಹಳ್ಳಿ ಸೊಗಡು ತುಂಬ ಅದ್ಭುತವಾಗಿ ಚೆನ್ನಾಗಿ ಮಾಡಿದ್ದಾರೆ. ಇದೊಂದು ಹೊಸದಾಗಿ ಕ್ಯಾರೆಕ್ಟರ್ ಮಾಡಿದ್ದಾರೆ ಅಣ್ಣ. ತುಂಬ ಚೆನ್ನಾಗೈತೆ, ಸ್ಟೈಲಿಸ್ಟಾಗಿ ಚೆನ್ನಾಗೈತೆ ಹಳ್ಳಿ ಕ್ಯಾರೆಕ್ಟರ್. ಲ್ಯಾಂಡ್ ಲಾರ್ಡ್ ಅಂತ ಕೇಳಿದ ತಕ್ಷಣ ನಿಮ್ಗೆ ಏನು ಅನ್ಸು ದುನಿಯಾ ವಿಜಯ್ ಸರ್? ಇದು ಒಂಥರ ಹೊಸ ಪೃಥ್ವಿ, ಹೊಸ ಇದು ಕ್ಯಾರೆಕ್ಟ್ರು, ಹೊಸ ಇದು ಆ ಥರ ನೋಡಿಲ್ಲ. ವಿಜಯಣ್ಣನ ಯಾರು ನೋಡಿಲ್ಲ, ಇದ್ರಲ್ಲಿ ನೋಡ್ತಾರೆ. ಎಲ್ಲ ಥರನೂ ಕ್ಯಾರೆಕ್ಟರ್ ಮಾಡಿದ್ದಾರೆ ಅಣ್ಣ. ಸಖತ್ತಾಗೈತೆ. ಈ ಸಿನಿಮಾ ಹೇಗೆ ಹೋಗುತ್ತೆ ನಿಮ್ಮ ಪ್ರಕಾರ? 100% ಇಟ್ಟೆ, 100% ಸಖತ್ತಾಯ್ತು. ಆಡು ಈಗಾಗಲೇ ತುಂಬ ಅದ್ಭುತವಾಗಿ ಇಟ್ಟಾಗೈತೆ. ಟ್ರೈಲರು ಸಖತ್ತಾಗಿ ಬಂದೈತೆ. 100% ಇಟ್ಟು ಅಂತ ಹೇಳ್ತೀನಿ. ಹೇಗೆ ಅನಿಸ್ತು ನಿಮಗೆ? ವಿಜಯ್ ಸಾರು ನಮ್ಗೆ ಚಿಕ್ಕ ವಯಸ್ಸಿನ ನಾನು ನೋಡ್ತಾ ಇದ್ದೀನಿ. ಟ್ರೈಲರ್ ಅಂತೂ ಸೂಪರು. ನಾನು ವಿಜಯ್ ಅಣ್ಣನ ಅಭಿಮಾನಿ. ನೋಡಿ ಹೇರ್ ಸ್ಟೈಲು ಹಂಗೆ ಐತೆ. ಏನ್ಮಮ್ಮ ಸೂಪರ್. ನೋಡಿದಿ, ದೇವ್ರನ್ನ ದರ್ಶನ ಮಾಡ್ದಂಗಾಯ್ತು. ಇದಕ್ಕಿಂತ ಖುಷಿ ಇನ್ನೇನಿಲ್ಲ. ಅಷ್ಟೇ. 100 ಡೇಸ್ ಓಡುತ್ತೆ. ಪಕ್ಕ ಅಭಿಮಾನಿ ನಾವು. ಓಡಿಸ್ತೀವಿ ಬಸ್ನ. ಥ್ಯಾಂಕ್ ಯು. ಧನ್ಯವಾದ ಹೇಳ್ತೀವಿ. ಯಾಕಂದ್ರೆ ಫ್ಯಾನ್ ಸಲುವಾಗಿ ಎಷ್ಟೊಂದು ಎಷ್ಟು ಇಜ್ಜನದಿಂದ ಕಾರ್ಯಕ್ರಮ ಮಾಡಿದ್ದಾರೆ. ಎಲ್ಲರಿಗೂ ಫೋಟೋ ಆಯಿತು, ಎಲ್ಲರಿಗೂ ಊಟ ಆಯಿತು, ತಿಂಡಿ ಆಯಿತು ಕೊಡ್ತಾ ಇದ್ದಾರೆ. ಅಭಿಮಾನಿಗೆಲ್ಲ ಏನು ಪ್ರೀತಿ ಇದಾರಲ್ಲ, ನಾವು ಅಭಿಮಾನಿಗಳು ಅದನ್ನ ತೋರಿಸ್ತೀವಿ. ಈ ಪಿಕ್ಚರ್ ಗೆಲ್ಲಿಸ್ತೀವಿ ಅಂತ. ಜೈ ಭೀಮ್. ಟ್ರೈಲರ್ ನೋಡಿ, ಆ ಟ್ರೈಲರ್ ಏನು ಅನಿಸ್ತು? ನಮ್ಮ ಟ್ರೈಲರ್ ನೋಡಿ, ಈಗಿನ ಜನಮಾನದಲ್ಲಿ ಏನು ಭೀಮಾ ಪಿಕ್ಚರ್ ಬಂತಲ್ಲ, ಜನರು ಬದಲಾಗ್ತಾರೆ. ಹುಡುಗರು ಎಲ್ಲ ಗಾಂಜಾ ಸಿಗರೇಟ್ ಸೇದಿ ಎಲ್ಲ ಇದನ್ನಾಗ್ತಿದ್ರು. ಈ ಪಿಕ್ಚರ್ ನೋಡಿ ಸಾಕಷ್ಟು ಕುಟುಂಬ ಆಯಿತು, ಫ್ಯಾಮಿಲಿ ಕುತ್ಕೊಂಡು ನೋಡೋಂಥ ಫಿಲ್ಮ್ ಇದೆ. ಎಲ್ಲರೂ ಕುತ್ಕೊಂಡು ನೋಡಿ ಫ್ಯಾಮಿಲಿ ಅಂತ ಚೆನ್ನಾಗಿ ಬದುಕಿ ಅಂತ ಹೇಳ್ತದೆ ಅಷ್ಟೇ. ಥ್ಯಾಂಕ್ ಯು. ಟ್ರೈಲರ್ ನೋಡಿ ಖುಷಿ ಆಯಿತು ಸರ್. ಯಾವ ಅಂಶ ನಿಮ್ಗೆ ಜಾಸ್ತಿ? ಫ್ಯಾಮಿಲಿ ಬಗ್ಗೆನೂ ಇದೆ, ಒಂದು ಸೆಂಟಿಮೆಂಟ್ ಇದೆ, ಚೆನ್ನಾಗಿದೆ. ಎಲ್ಲ ಸಖತ್ತಾಗಿದೆ. ಸರ್ ಬಗ್ಗೆ ಹೇಳ್ಬೇಕಂದ್ರೆ ಹೊಸ ಕಲಾವಿದರನ್ನ ಫಿಲ್ಮ್ ಇಂಡಸ್ಟ್ರಿಗೆ ತರ್ತಾರೆ. ಅದೇ ಒಂದು ಸರ್ ನಾವು ಮೆಚ್ತೀವಿ, ಮತ್ತೇನಿಲ್ಲ. ಯಾಕೆ ಬಡ್ರ ಮಕ್ಕಳು ಬೆಳಿಬೇಕಂತ ಸರ್ದು ಆಸೆ ಇದೆ, ನಮ್ಮದು ಅದೇ ಆಸೆ. ಯಾಕೆ ಸರ್ ಬಗ್ಗೆ ಯಾರು ಕೆಲವೊಂದು ಜನ ಮಾಡ್ತಾರೆ, ರೊಕ್ಕಸ್ತು ಮಂದಿನ ನೋಡ್ತಾರೆ. ಸರ್ ಬಡವರು ಯಾರು ಇವತ್ತು ಮನಿ ಇಲ್ಲ ಅಂಥವ್ರು ಫಿಲ್ಮ್ ಹಾಕೊಂಡು ಆಕ್ಟಿವ್ ಮಾಡಿಸ್ತಾರೆ ಅಂದ್ರೆ ಅದೇ ಗ್ರೇಟು. ಜೈ ಭೀಮ್. ಟ್ರೈಲರ್ ನೋಡಿ ಹೇಗೆ? ತುಂಬಾ ಚೆನ್ನಾಗಿದೆ ಅಣ್ಣ, ತುಂಬಾ ಚೆನ್ನಾಗಿದೆ ಮೂವಿ. ತುಂಬಾ ಚೆನ್ನಾಗಿ ಓಡುತ್ತೆ. ಏನು ಇಷ್ಟ ಆಯ್ತು ಟ್ರೈಲರ್ ಅಲ್ಲಿ ನಿಮಗೆ? ರೈತರು ಪಾತ್ರ ಮಾಡಿರೋ ತುಂಬಾ ಇಷ್ಟ ಆಯ್ತು. ತುಂಬಾ ಇಷ್ಟ. ಈ ಸಿನಿಮಾ ಈ ಗೆಟಪ್ ಅಲ್ಲಿ ಚೆನ್ನಾಗಿ ಕಾಣುತ್ತೆ. ತುಂಬಾ ಚೆನ್ನಾಗಿದ್ದಾರೆ ಅಣ್ಣ. ತುಂಬಾ ಸೂಪರ್ ಹಿಟ್ ಆಗುತ್ತೆ ಮೂವಿ. ಸರ್ ನಿಮ್ಗೆ ಹೇಗೆ ಅನಿಸ್ತು ಟ್ರೈಲರ್ ನೋಡಿ? ಅದ್ಭುತವಾಗಿದೆ. ಯಾಕಂದ್ರೆ ಇದು ಮಾಡ್ತಿರೋದು ಇದು ಏನಕ್ಕೆ ಅಂತಂದ್ರೆ ಇದು ನಮ್ಮ ರೈತರಿಗೋಸ್ಕರ ಯಾವ ಥರ ಏನಿದೆ ಅಂದ್ರೆ ನಮ್ಮ ರೈತಗಳೇ ನೋಡ್ಬೇಕು. ಇದು ಏನಕ್ಕೋಸ್ಕರ ಇದು ಅಂತ, ಏನಕ್ಕೆ ಐತಿದೆ ಅಂತ ಇದು ಅಂದರೆ ನಮ್ಮ ರೈತರುಗಳು ನೇಣಾಕ ಸಾಯೋದು, ಕಬ್ಬು ನಾಶ ಆಗೋದು, ಒಂದು ಭಯ ನಾಶ ಆಗೋದು ಎಲ್ಲ ಇದು ಮಾಡೋಕೆ ಅಣ್ಣ ಮಾತ್ರ ಭಾರಿ ಅದ್ಭುತವಾಗಿ ತೆಗೆದವ್ರೆ. ಏನಕ್ಕೋಸ್ಕರ ಇದು ಅಂತಂದರೆ ಇದು ಆ್ಯಂಡ್ ಎಲ್ಲರೂ ಕೂಡ ನಮ್ಮ ಅಭಿಮಾನಿಗಳು ನೀವೆಲ್ಲ ಸೆಲೆಬ್ರಿಟಿಯಲ್ಲಿ ಕರೆಸಿ ಅವರು ನಮ್ಮ ಅಭಿಮಾನಿಗಳು ಕೂಡ ಅವರು ನಮ್ಮ ರೈತರ ಮಕ್ಕಳಲ್ಲಿ ಎಲ್ಲ ಬಂದಿರ್ತೀವಿ. ನಮ್ಮ ಎಲ್ಲೆಲ್ಲೋ ಬಂದಿರ್ತಾರೆ. ಇವಾಗ ಗುಲ್ಬರ್ಗ ಆಗ್ಬೋದು, ಮೈಸೂರು ಆಗ್ಬೋದು, ಎಲ್ಲೆಲ್ಲ ಹೊರಗಡೆಯಿಂದೆಲ್ಲ ಬಂದವ್ರೆ. ಅಣ್ಣನ ಅಭಿಮಾನಿಗಳೆಲ್ಲ ಬಂದವ್ರೆ. ಇವಾಗ ಏನಕ್ಕೋಸ್ಕರ ಇದು ಮಾಡ್ತಾರೆ, ನಮ್ಮ ಅಭಿಮಾನಿಗಳಿಗೆಲ್ಲ ಈ ಟ್ರೇಲರ್ನ ರಿಲೀಸ್ ಮಾಡಿಸ್ಬೇಕು, ಫ್ಯಾನ್ಸ್ ಮುಂದೆ ಮಾಡಿಸ್ಬೇಕು. ಅವ್ರ ಬರ್ತಡೇಲಿ ಕೂಡ ಅದನ್ನ ಮುಂದಕ್ಕೆ ಅವ್ರು ಇದು ಮಾಡ್ದಂತಾನೆ ಇದನ್ನು ಇವ್ರು ಏನು ಮಾಡ್ತಾರೆ ಅಂತಂದರೆ ಇವರು ಅಣ್ಣಂಗೋಸ್ಕರನೇ ಇವರು ನಮ್ಮನ್ನ ಇದೊಂದು ಫ್ಯಾನ್ಸ್ ಮೀಟಿಂಗ್ ಅಂತ ಕರೆಸಿದನ್ನ ಅದು ಭಾರಿ ಸೆಲೆಬ್ರಿಟಿಯಾಗಿ ಕೊಡ್ತಾ ಇದ್ದಾರೆ ನಮಗೆ. ನಮ್ಮ ಫ್ಯಾನ್ಸ್ ಮೀಟಿಂಗ್ ಫ್ಯಾನ್ಸ್ ಅಲ್ಲಿ ಮಾತ್ರ ಭಾರಿ ಅದ್ಭುತವಾಗಿದೆ. ಐತೆ ಮೇಲೆ ಏನು ಅಂತಂದ್ರೆ ರೈತರು ಮಾತ್ರ ನೋಡಲೇಬೇಕು. ರೈತರ ಮಕ್ಕಳ ಕಷ್ಟ ಯಾವ ಥರ ಇದೆ, ಏನೈತೆ ಅದು ಸ್ವಲ್ಪ ಇದು ರೈತರಿಗೆ ಮೇಲೆ ಒಂದು ಕೆಲಸ ಇದು. ಏನಕ್ಕೆ ಅಂತಂದರೆ ಇದು ರೈತರ ಮಕ್ಕಳಿಗೆ ಹೆಣ್ಣು ಕೊಡಲ್ಲ ಅಂತ ಇದು ಮಾಡ್ತಾಯಿದ್ದಾರೆ. ರೈತರಿಗೋಸ್ಕರ ಇದು ಹೆಣ್ಣು ಕೊಡಲ್ಲ ಅಂತ ಇದು ಮಾಡ್ತಾಯಿದ್ದಾರೆ. ಏನಕ್ಕೆ ಅಂತಂದರೆ ಇದು ಈ ಫಿಲಮ್ನ ನೋಡಬೇಕು. ಇದು ಇವಾಗ ಯಾರೇ ಆಗಲಿ, ಇವಾಗ ಒಂದು ಯಾವುದೇ ಏನೇ ಇದಾದ್ರೂ ಒಂದು ಬೆಳೆ ಇದು ಮಾಡಿದ್ರು ಅಷ್ಟೇ, ಯಾವುದೇ ಇಷ್ಟೇ ಅದು ಬಿಟ್ಬಿಡ್ತಾರಾ? ಯಾರೇ ಆದರೂ ಬಿಟ್ಬಿಡ್ತಾರಣ್ಣ? ನಮ್ಮ ಹೆಂಡತಿ ಮಕ್ಕಳು ಸಾಕಲ್ಲ, ಅವರು ಸಾಕಲ್ವಾ? ಶ್ರೀಮಂತರುಗಳೇ ಇದು ಮಾಡಬೇಕಾ? ಗೌರ್ಮೆಂಟ್ ಜಾಬ್ಗಳೇ ಕೊಡಬೇಕಾ? ಗೌರ್ಮೆಂಟ್ ಜಾಬ್ಗಳಿಗೆ ಕೊಡ್ಬೇಕಣ್ಣ. ರೈತರ ಮಕ್ಕಳಿಲ್ವಾ? ರೈತರ ಮಕ್ಕಳು ಇದು ಮಾಡ್ತಾ ಇಲ್ವಾ? ಅವರು ಮನುಷ್ಯರಲ್ವಾ? ಅವರು ಮನುಷ್ಯರು ತಾನೇ. ಅದು ಏನಕ್ಕೋಸ್ಕರ ಇದು ಮಾಡಬೇಕು ಅಂತಂದ್ರೆ ಇದು ನಮ್ಮ ಫಸ್ಟ್ ಅವ್ರು ನೋಡಲಿ. ಅವರು 23 ಬರ್ತಿದೆ ಇವಾಗ ಲ್ಯಾಂಡ್ ಲಾರ್ಡ್ ಅಂತ. ಆಮೇಲೆ ಬರ್ತೀವಣ್ಣ, ಫಸ್ಟ್ ಆಗಿ ಬರ್ತೀವಿ. ನಮ್ಮ ಮೈಸೂರವರು ಟೀಮ್ ಸಲಗದಿಂದ ಮಾತಾಡ್ತಿರೋದು. ಮೈಸೂರಲ್ಲಿ ನಾವು ಮಾತಾಡ್ತೀವಿ. ಆಮೇಲೆ ನೋಡಿದ್ಮೇಲೆ ಬೇಕಾದ್ರೆ ಆಮೇಲೆ ಐತಣ್ಣ. ಥ್ಯಾಂಕ್ಸ್ ಅಣ್ಣ. ತುಂಬ ಚೆನ್ನಾಗಿದೆ. ನಾನು ತುಂಬ ಫ್ಯಾನ್ಸು. ನಾನು ಅವರ ದುನಿಯಾ ವಿಜಯ್ ಫ್ಯಾನ್ಸ್. ನಾನು ಅವರ ಪಿಜೋರ್ ಮೂವಿಯಿಂದ ಇಲ್ಲಿಂದ ಅವಾಗಿಂದನೂ ಫ್ಯಾನ್ಸು. ನನ್ನ ಅಭಿಮಾನಿ ಅಂದರೆ ತುಂಬ ಅಭಿಮಾನಿ ಅವ್ರ ಮೇಲೆ. ಅವ್ರು ತುಂಬ ನನಗೆ ಇಷ್ಟ. ಅವ್ರಿಗೆ ಅವ್ರನ್ನ ತುಂಬ ಗೌರವ ಇದೆ. ಹೊಸ ಗೆಟಪ್ ಹೇಗೆ ಅನಿಸ್ತು? ಚೆನ್ನಾಗಿದೆ, ನೋಡಕ್ಕೆ ಲುಕ್ ಆಗಿದೆ, ಚೆನ್ನಾಗಿದೆ. ಅಲ್ಲಿ ಅಂದರೆ ಗಿಲ್ಲಿನ
ಅಲ್ಲಿ ಅಂದ್ರೆ ಗಿಲ್ಲಿ. ಸೂಪರ್ನ ಸೂಪರ್ನ ಟ್ರೈಲರ್ ನೋಡಿ ಹೇಗೆ ಅನಿಸ್ತು ನಿಮ್ಗೆ? ಸೂಪರ್ನ ಈ ಗೆಟಪ್ ಚೆನ್ನಾಗೈತೆ ನಾ ಇದ್ದು ಸೂಟ್ ಆಗ್ತದೆ ನಾ ತುಂಬಾ ಚೆನ್ನಾಗಿದೆ ಟ್ರೈಲರ್ ನೋಡಿ ಹೇಗೆ ಅನಿಸ್ತು ನಿಮ್ಗೆ? ಇದೊಂದು ಬಂದಿದ್ದೀರಾ ಅಭಿಮಾನಿ? ಈ ಬಿಫೋರ್ ಆಗಿ ನಮ್ಮ ಅಚ್ಚುಮೆಚ್ಚಿನ ನಾಯಕ ನಮ್ಮ ಹೀರೋ ದುನಿಯಾ ವಿಜಯ್ ಅಣ್ಣವರು ಬಿಫೋರ್ ಆಗಿ ಅಭಿಮಾನಿಗಳಿಗೋಸ್ಕರ ಇವತ್ತು ಈ ಒಂದು ಫೋಟೋ ಶೂಟ್ ಆಗಲಿ, ಈ ಒಂದು ಟ್ರೈಲರ್ ಲಾಂಚ್ ಆಗಲಿ, ಈ ಟ್ರೈಲರ್ನಲ್ಲಿ ನಮ್ಗೆ ಒಂದೇ ಕಂಡು ಬಂದಿದೆ, ಇದೊಂದು ಬಡ ಜನ ಮೂವಿ ಅಂತ ನಮಗೆ ಕಂಡು ಬಂದಿದೆ. ಈ ಮೂವಿ ಯಶಸ್ವಿ ಆಗಬೇಕಾಗಿ ನಾವು ಕೋರುತ್ತೇವೆ. ಅಣ್ಣವರು ಯಾವತ್ತಿಗೆ ಇನ್ನೊಂದು ಅಣ್ಣವರು ಬಡವರ ಬಗ್ಗೆ ಯೋಚನೆ ಮಾಡೋ ವ್ಯಕ್ತಿ. ಕನ್ನಡ ಇಂಡಸ್ಟ್ರಿಯಲ್ಲಿ ಅಣ್ಣವರು ಮತ್ತು ಕೆಳಗಿಂದ ಮೇಲೆ ಬಂದವರು. ಇಂಥ ನಟರು ಇನ್ನೂ ದೇವರು ಅವರಿಗೆ ಒಳ್ಳೆಯ ಆಶೀರ್ವಾದ ಕೊಡಬೇಕು. ಅವರು ಇನ್ನೂ ದೊಡ್ಡ ಲೆಕ್ಕ ಇರಬೇಕಾಗಿ ನಾವು ರಾಯಚೂರು ಜಿಲ್ಲೆಯಿಂದ ಬಂದಿವೆ. K36 ಸೂರಿ NTR. ನಾವು ರಾಯಚೂರು ಜಿಲ್ಲೆಯಿಂದ ಬಂದಿವೆ. ನಾವು NTR ಅಭಿಮಾನಿಗಳು, ಕನ್ನಡದಲ್ಲಿ ದುನಿಯಾ ವಿಜಯ್ ಅಣ್ಣ ಅಭಿಮಾನಿಗಳು. ದುನಿಯಾ ವಿಜಯ್ ಅವರು ಇದೇ ತರ ಬೆಳೀತಾರೆ. ನೆಕ್ಸ್ಟ್ ಇಡೀ ಪ್ರಪಂಚದಲ್ಲಿ ಯಾರು ಇರಲ್ಲ, ದುನಿಯಾ ವಿಜಯ್ ಸರ್ ಹತ್ರ ಯಾರು ಬರಲ್ಲ. ನೆಕ್ಸ್ಟ್ ಬರೋದು ದುನಿಯಾ ವಿಜಯ್ ಸಾರೇ. ಒಳ್ಳೆ ಸಿನಿಮಾ ಕೊಡಿತಾ ಇದ್ದಾರೆ, ಅವ್ರ ತರ ಯಾರು ಕೊಡಲ್ಲ. ಬಹಳ ಜನ ಅನ್ಕೊಂತಿದ್ದಾರೆ ಏನೋ ನಮ್ಮ ಸಾರ್ ಹುಲಿನೇ, ಯಾವಾಗ್ಲೂ ಹುಲಿನೇ ನಮ್ಮ ಸಾರ್. ದುನಿಯಾ ವಿಜಯ್ ಸರ್ ಹುಲಿನೇ. ಟ್ರೈಲರ್ ನೋಡಿ ಹೇಗೆ ಅನಿಸ್ತು ನಿಮ್ಗೆ? ಟ್ರೈಲರ್ ನೋಡಿ ಏನಂದರೆ ಪಿಕ್ಚರ್ ಹಂಗೆ ನೋಡಬೇಕು, ಜೀವನನೇ. ಅದು ಎಕ್ಸಾಂಪಲ್ ಏನಂದರೆ ಅವ್ರ ಅನುಭವ ಬೇರೆ, ಎಲ್ಲ ಎಕ್ಸ್ಪೀರಿಯನ್ಸ್ ಬೇರೆ. ಈಗ ಡಿ ಬಾಸ್ ಬೇರೆ, ನಮ್ಮ ಬಾಸ್ ಬೇರೆ, ಎಲ್ಲರೂ ಬೇರೆ. ಆದರೂ ಗುದ್ದಿದ್ರೆ ಬೀಜ ಬಾಯಾಗಿ ಬರುತ್ತೆ. ಎಲ್ಲಿ ಗುದ್ದಿದ್ರೆ ಅಲ್ಲಿ ಬರುತ್ತೆ, ಅದು ತಿಳ್ಕೋಬೇಕು. ಅವ್ರವ್ರ ಕೆಪಾಸಿಟಿ ಗುರು, ಗುದ್ದಿದ್ರೆ ಎಲ್ಲಿ ಬರುತ್ತೆ ಅಲ್ಲಿ ಬರುತ್ತೆ. ಅದನ್ನು ತಿಳ್ಕೊಂಡು ಡೈಲಾಗ್ ಹೊಡಿಬೇಕು. ಅವ್ರವ್ರ ಕೆಪಾಸಿಟಿ. ದೊಡ್ಡ ಮನೆನೇ. ಅಪ್ಪು ಬಾಸೆ ಅಭಿಮಾನಿ ಬೇರೆ, ಬಟ್ ಫಿಕ್ಸ್ ಈ ಸತಿ ದುನಿಯಾ ವಿಜಯ್ ಹೊಡಿತಾನೆ. ನಮ್ಮ ಏನು ಬಡವರ ಅಂತ ಸಾವುಕಾರ ಅಲ್ಲ, ಎಲ್ಲರೂ ಮನುಷ್ಯರೇ. ಹೊಡೆದ್ರೆ ಕಪಾಳ ಎರಡು ಹಾಕ್ಬೇಕು. ಟ್ರೈಲರ್ ನೋಡಿ ಹೇಗೆ ಅನಿಸ್ತು? ಲ್ಯಾಂಡ್ಲಾರ್ಡ್ ಟ್ರೈಲರ್ ನೋಡಿ ಒಂದು ಫ್ಯಾಮಿಲಿ ಓರಿಯೆಂಟ್ ಸಿನಿಮಾ ಆಗುತ್ತೆ. ಕತೆಗಳು ಮೇನ್ ಹಳ್ಳಿ ಸೊಗಡು ಇದೆ, ನಮ್ಮ ಹಳ್ಳಿ ಸೊಗಡು ಇದೆ ಬ್ರದರ್. ತುಂಬಾ ಚೆನ್ನಾಗಿದೆ. ಲ್ಯಾಂಡ್ಲಾರ್ಡ್ ಟೀಸರ್ ಆಗಲಿ, ಫಿಲಮ್ ಬಂದ್ರೂ 100 days ರಥೋತ್ಸವ ನಾವು ಆಚರಿಸ್ತೀವಿ. ನಾವೇನಿದ್ರು ಬಾಬಾ ಸಾಹೇಬ್ ಜೈ ಭೀಮ್ನೇ ಅವ್ರು ಪೂಜೆ ಮಾಡ್ಕೊಂಡು ಬರ್ತಾರದು ಗುರುದೇವ. ಅವ್ರೇನಂದರೆ ನಮಗೂ ಗುರು. ನಾವು ಅಂಬೇಡ್ಕರ್ ಹುಡುಗರೆ. ನಮ್ಮ ದುನಿಯಾ ವಿಜಯ್ ಅವ್ರನ್ನ ದೇವ್ರ ಥರ ಪೂಜೆ ಮಾಡ್ತಾವ್ರೆ. ಅದು ನಮ್ಗೆ ತುಂಬ ಮನಸ್ಸಲ್ಲಿ ಇಷ್ಟ. ಅಂಬೇಡ್ಕರ್ ಅಂದರೆ ಅವ್ರ ಗೌರವ, ಒಂದು ಸಮಾನತೆ ಬರಲಿ ಅಂತ ಜೈ ಭೀಮ್ ಹುಡುಗರಿಗೆ, ಬಡವರು ಮಧ್ಯಮ ವರ್ಮ ಹುಡುಗರನ್ನ ಒಂದು ಚಾನ್ಸ್ ಕೊಡ್ತಾರೆ, ನಮ್ಮನ್ನು ಬೆಳೀಲಿ ಅಂತ. ಅಣ್ಣ ಅದೇ ನನಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ದುನಿಯಾ ವಿಜಯ್ ಅಣ್ಣ. ನಿಮ್ಮ ಚಿಕ್ಕ ದುನಿಯಾ ಮಾತಾಡ್ತಾ ಇರೋದು. ಎಲ್ಲ ಇದ್ರು ನನ್ನ ನೋಡಿ ಅರ್ಸಿನ ಅಣ್ಣ ಒಂದೇ ಇಲ್ಲ. ಪಾಪ ಪುಣ್ಯ ಪುಸ್ತಕದ ಮೇಲೆ ದುಡ್ಡಿದ್ರೆ ದುನಿಯಾ ಮೇಲೆ. ಜಾನಿ ಮೇರಾ ನಾಮ್ ಪ್ರೀತಿ ಮೇರಾ ಕಮ್.